ಶತ್ರುಘ್ನ ಸೇನೆಗಳ ಶತ್ರುಘ್ನ ಸೇನೆಗಳ ಸೂತ್ರಗಳ. ಈಗ ನಮಗೆ ನಾವು ರಾಮಾಯಣ ಮಹಾಭಾರತ ಮೂಲ ಯಾವುದು, ಪ್ರಮಾಣ ಗ್ರಂಥ ಯಾವುದು ಅಂತ ಕೇಳಿದರೆ ವಾಲ್ಮೀಕಿ ರಾಮಾಯಣ, ವ್ಯಾಸ ಭಾರತ. ಆದರೆ ನಂತರ ಬಂದ ಕವಿಗಳು ಅಲ್ಲಿಂದ ಘಟನೆ ಪಾತ್ರಗಳನ್ನು ತಗೊಂಡು ಬೇರೆ ರೀತಿಯಲ್ಲಿ ಬರೆದಿದ್ದಾರೆ. ಅದು ಇಲ್ಲಿ ಅಂತ ಅಲ್ಲ, ಬೈಬಲಿನ ಕಥೆ ತಗೊಂಡು ಬರಿಬೇಕಾದ್ರೆ ಬದಲಾವಣೆ ಮಾಡಿಕೊಂಡಿದ್ದಾನೆ ಜಾನ್ ಮಿಲ್ಟನ್. ಆಮೇಲೆ ಒಡಿಸ್ಸೆ ಇಲಿಯಡ್ ಮಹಾಕಾವ್ಯದಿಂದ ಗ್ರೀಕ್ ನಾಟಕಕಾರರು ಈಸ್ಕಿಲಸ್, ಯೂರಿಪಿಡಿಸ್, ಆಮೇಲೆ ಸಾಫೋಕ್ಲಿಸ್ ಅವರು ಕೆಲವು ಮಾರ್ಪಾಡುಗಳನ್ನು ಮಾಡಿಕೊಂಡಿದ್ದಾರೆ. ಹೀಗಾಗಿ ಮಾರ್ಪಾಡುಗಳನ್ನು ಮಾಡಿಕೊಂಡು ಮಾತ್ರಕ್ಕೆ ಮೂಲಕ್ಕೆ ನಿಷ್ಠವಾಗಿಲ್ಲ ಅಂತ ಹೇಳೋದಲ್ಲ. ನಮಗೆ ಪ್ರಸಂಗದ ಪ್ರತಿಯೇ ಮುಖ್ಯ. ಈಗ ಉದಾಹರಣೆಗೆ ವಾಲ್ಮೀಕಿ ರಾಮಾಯಣದಲ್ಲಿ ಶೂರ್ಪನಖಿ ನಿಜ ರೂಪದಲ್ಲೇ ಬರ್ತಾಳೆ. ತನ್ನ ವಿಳಾಸವನ್ನು ಸ್ಪಷ್ಟವಾಗಿ ಹೇಳ್ತಾಳೆ. ನಾನು ಲಂಕೆಯವಳು, ನನಗೆ 3 ಜನ ಅಣ್ಣಂದಿರಿದ್ದಾರೆ, ನನಗೆ ನಿರ್ಬಂಧ ಹಾಕ್ತಾರೆ, ಎಲ್ಲೂ ಹೋಗಬೇಡ ಅಂತಾರೆ, ತಾನಹಂ ಅತಿಕ್ರಾಂತವ, ಅವರ ಮಾತನ್ನು ಮೀರಿ ಅದೆಲ್ಲ ಸತ್ಯವನ್ನೇ ಹೇಳ್ತಾಳೆ. ಅದೇ ಪಾರ್ಥಿಸುಬ್ಬನ ಪ್ರಸಂಗದಲ್ಲಿ 16 ವತ್ಸರದ ಹೆಣ್ಣಾದಳವಳು ವೇಷ ಮರೆಸ್ಕೊಂಡೇ ಬರ್ತಾಳೆ. ಆಮೇಲೆ ಅಂಥದ್ದು ಕುನಿಸಿ ಮರೆ ಮಾಡಿ ಅದನ್ನು ಬರೆದೆ. ಅತಿ ಕುಲವತಿ ನಾನು ಕಷಾಯ ಅದು ಕೊಡು. ಹಾಲು ಮಾತ್ರ ಇದ್ದಾಗಿಲ್ಲ, ಇದೆಯಾ? ಅಲ್ಲಿ ಮೂಲ ರಾಮಾಯಣದಲ್ಲಿ ಹೇಳಿದಾಳೆ ಅಂತ ಹೇಳಿದ ಮಾತ್ರಕ್ಕೆ ತಾಳ್ಮರ್ಲೆಯಲ್ಲೋ ಆಟದಲ್ಲೋ ಹೇಳಲಿಕ್ಕಾಗೋದಿಲ್ಲ. ರಾಮ ತುಂಬ ಪ್ರಯತ್ನ ಪಡ್ತಾನೆ. ನಿನ್ನ ಹೆಸರೇನು, ತಂದೆ ತಾಯಿ ಯಾರು, ಒಡ ಹುಟ್ಟಿದವರು ಇದ್ದಾರ, ಊರು ಯಾವುದು, ಏನು ಮಾಡಿದ್ರು ಹೇಳಬಾರ್ದು, ಯಾಕಂದ್ರೆ ಪದ್ಯಗಳೇ ಆಗಿದ್ದಾವೆ. ಅತಿ ಕುಲವತಿ ನಾನು, ಪೃಥ್ವಿ ಪಾಲಕ ನೀನು, ರತಿಪತಿಗೆಣೆ ನಾನು, ಹೀಗೆಲ್ಲ ಹೇಳ್ತಾಳೆ ಅವಳು. ಆದರೆ ಮುಂಚೆ ಸ್ವಗತದಲ್ಲಿ ಘೋರ ಶೂರ್ಪನಖಿ ಅವಳು ಏನು ಬೇಕಾದ್ರೂ ಹೇಳಿ. ಆದರೆ ಯಾವಾಗ ಮಾಯಾ ಶೂರ್ಪನಖಿಯ ಪ್ರವೇಶ ಆಯಿತು ಹೇಳಬಾರ್ದು. ಅದಕ್ಕೋಸ್ಕರ ನಮಗೆ ತಾಳಮದ್ದಲೆಯಲ್ಲಿ ಅಥವಾ ಆಟದಲ್ಲಿ ಪ್ರಸಂಗದ ಪ್ರತಿಯೇ ನಮಗೆ 100ಕ್ಕೆ 100 ಮಾನ್ಯ. ಒಂದೊಮ್ಮೆ ಅದು ಅಂದರೆ ಎಲ್ಲೂ ಕೂಡ ಕವಿಯ ಧೋರಣೆಗೆ ಭಂಗ ಆಗೋದಿಲ್ಲ ಅಂತಾದರೆ ಮೂಲದ್ದು ಹೇಳ್ಬೋದು. ಕವಿಯ ಧೋರಣೆ ಈಗ ನಾನು ಹೇಳಿದ್ನಲ್ಲ, ಈಗ ಮಾಗದ ಮಾಡಿಕೊಂಡು ಪ್ರಸಂಗದ ಪ್ರತಿಯಲ್ಲಿಲ್ಲ. ಸ್ವಸ್ತ್ಯಸ್ತು ಕುಶಲಂ ರಾಜನ್, ಅದು ಪ್ರಸಂಗದ ಪ್ರತಿಯಲ್ಲಿಲ್ಲ. ಆಗ ಮಾಗದ ಸ್ವಗತದಲ್ಲಿ ಇದೆಲ್ಲ ನಾನು ಹೇಳಿದ್ನಲ್ಲ. ಆ ರೀತಿ ಕವಿಯ ಆಶಯಕ್ಕೆ ಪದ್ಯದ ಚೌಕಟ್ಟಿನಲ್ಲಿ ಬಾಧೆ ಬರೋದಿಲ್ಲ ಅಂತಂದರೆ ಮೂಲವನ್ನು ತರಬಹುದು, ಖಂಡಿತ ತರಬಹುದು. ಸರ್, ಇವಾಗ ಎಲ್ಲೋ ಒಂದು ಕಡೆ ನಾವು ನಮ್ಗೆ ಗೊತ್ತಿರೋದನ್ನೆಲ್ಲ ಹೇಳಬೇಕು ಅನ್ನುವ ಧೋರಣೆ ಕೆಲವು ಕಲಾವಿದರಲ್ಲಿ ಕಾಣಿಸುತ್ತೆ. ಅಂದರೆ ನನಗೆ ಶ್ಲೋಕ ಗೊತ್ತು, ಅದನ್ನು ಹೇಳಬೇಕು, ಅಥವಾ ಮತ್ತೆ ಯಾವುದೋ ಒಂದು ಆಧ್ಯಾತ್ಮ ಚಿಂತನೆ ಇದೆ, ಅದು ಗೊತ್ತು. ಎಲ್ಲೋ ಒಂದು ಕಡೆಗೆ ಸಾಮಾನ್ಯ ಪ್ರೇಕ್ಷಕನಿಗೆ ಅದು ಅರ್ಥವೇ ಆಗೋದಿಲ್ಲ. ಅವ್ರು ಏನು ಹೇಳ್ತಾ ಇದ್ದಾರೆ ಅನ್ನೋದೇ ನಮಗೆ ಅರ್ಥ ಆಗೋದಿಲ್ಲ. ಎಲ್ಲೋ ಒಂದು ಕಡೆ ಪ್ರೇಕ್ಷಕರಿಗೆ ಅದನ್ನು ದಾಟಿಸದೇ ಇದ್ರೆ, ಮುಟ್ಟಿಸದೇ ಇದ್ರೆ ಅದು ಕೊರತೆ ಅಲ್ವಾ? ಅಂದ್ರೆ ಇಡೀ ಪ್ರಯತ್ನವೇ ಕೊರತೆ ಅಲ್ವಾ? ಈ ಬಗ್ಗೆ ನಾವು ಒಬ್ಬ ಕಲಾವಿದನಾಗಿ ಎಷ್ಟು ಜಾಗೃತಿಯನ್ನು ಮಾಡಬೇಕು? ತುಂಬ ಜಾಗೃತಿ ಮಾಡಬೇಕು. ನೀನು ಹೇಳಿದ ಹಾಗೆ ನನಗೆ ಸಂಸ್ಕೃತ ಗೊತ್ತು,
ಮೂಲ ರಾಮಾಯಣ ಗೊತ್ತು, ಆಧ್ಯಾತ್ಮ ಗೊತ್ತು, ಆಮೇಲೆ ತತ್ವಶಾಸ್ತ್ರ ಗೊತ್ತು, ಸಾಂಖ್ಯಶಾಸ್ತ್ರ ಗೊತ್ತು ಅಂತ ಪೂರ್ತಿ ತಂದು ಹಾಕೋದಲ್ಲ. ಗೀತೋಪದೇಶ ಪ್ರಸಂಗ ಇದೆ. ನಾ ಸತೋ ವಿದ್ಯತೆ ಭಾವೋ ನಾ ಭಾವೋ ವಿದ್ಯೆ, ಅದನ್ನು ಹೇಳಲೇಬಾರ್ದು. ನೀನು ಹೇಳಿದಾಗ ಅದನ್ನು ಹೇಳಿದ್ರೆ ಏನಾಗುತ್ತೆ ಅಂದರೆ ಒಬ್ಬ ಸಾಮಾನ್ಯನಿಗೆ ಗೊತ್ತಾಗೋದಿಲ್ಲ. ಅಲ್ಲೂ ಕೂಡ ಒಂದು ಆಯ್ಕೆ ಮಾಡಿಕೊಳ್ಬೇಕು. ಭಗವದ್ಗೀತೆ ಗೀತೋಪದೇಶ ಪ್ರಸಂಗ ಒಂದು ಗಣಿತ ಇದ್ದ ಹಾಗೆ, ಆಚೆಗೀಚೆಗೆ ಏನೂ ಇಲ್ಲ. ಯಾವುದು ಸುಲಭ ಗ್ರಾಹ್ಯ, ಅರ್ಜುನ ಶುದ್ರಂ ಹೃದಯ ದೌರ್ಬಲ್ಯ, ಇಷ್ಟೇ ಹೇಳಿದ್ರೆ ಸಾಕು. ಪೂರ್ತಿ ಶ್ಲೋಕ ಹೇಳ ನಮ್ಮ ಗುರುಗಳು 12 ವರ್ಷ ಹೇಳ್ತಾ ಇದ್ದರು. ಕೊನೆಯದು ಒಂದು ಪಾದ, ಉಳಿದಿದ್ದನ್ನು ನಾವು ಕನ್ನಡದಲ್ಲೇ ಹೇಳಬೇಕು, ಸಾರಾಂಶವನ್ನೇ ಹೇಳಬೇಕು. ನೋಡಪ್ಪ, ಸ್ವಂತ ಬುದ್ಧಿ ಇಲ್ಲದೆ ಇದ್ದವನಿಗೆ ಹಿತೋಪದೇಶ ಮುಟ್ಟೋದೇ ಇಲ್ಲ. ಲೋಚನಾಭ್ಯಾಂ ವಿಹೀನಸ್ಯ, ಈಗ ಕಣ್ಣೇ ಇಲ್ಲದೆ ಇದ್ದವನಿಗೆ ದರ್ಪಣಂ ಕಿಂ ಕಲಿಸಿದೆ, ಕನ್ನಡಿಯಿಂದ ಏನು ಈ ರೀತಿ ಹೇಳಬೇಕೇ ಹೊರತು ಪೂರ್ಣ ಒಂದು ವೃತ್ತವನ್ನು ಹೇಳಿ ಆಮೇಲೆ ಅದನ್ನು ಪದವಿಭಾಗ ಮಾಡಿ ಅದೆಲ್ಲ ಮಾಡಿಕೊಡ್ದು ಜನಸಾಮಾನ್ಯರಿಗೆ ಮುಟ್ಟೋದಿಲ್ಲ ಅಂತಲೇ ಹೇಳ್ತಿದ್ರು. ನನಗೆ ಗೊತ್ತಿದೆ ಅಂತ ಹೇಳಿ ಪೂರ್ತಿ ಹೇಳೋದಲ್ಲ, ಸಂದರ್ಭಕ್ಕೆ ಎಷ್ಟು ಬೇಕು. ಒಂದು ಆಧ್ಯಾತ್ಮವನ್ನು ಹೇಳೋದೇ ಆದರೂ ಕೂಡ ಎಲ್ಲರಿಗೂ ಕೂಡ ಸುಲಭವಾಗಿ ಗ್ರಾಹ್ಯವಾಗುವ ಹಾಗೆ ಹೇಳಬೇಕು. ಈಗ ಶಂಕರ ವಿಜಯ ತಾಳ್ಮರಲ್ಲೇ ಆಯಿತು. ಶೇಣಿಯವರು, ಮುಚ್ಚನಾರಾಯಣ ಶಾಸ್ತ್ರಿಗಳು, ಪ್ರಭಾಕರ ಜೋಶಿ, ವೆಂಕಟೇಶ್ವರ ಉಪಾಧ್ಯಾಯರು, ಹಂದರ್ಸ್ ಭಟ್ರು, ನಾರಾಯಣ ದೇಸಾಯಿ ಮೈಸೂರಿನವರು, ಉಮಾಕಾಂತ್ ಭಟ್ರು, ಆಮೇಲೆ ನಿವಣ ಗಣೇಶ್ ಭಟ್ರು, ಇವರೆಲ್ಲ ಭಾಗವಹಿಸಿ ತಾಳ್ಮರಲ್ಲೇ ಯಶಸ್ವಿ ಆಯಿತು. ಆದರೆ ಎಷ್ಟು ನಡೀತದು? ಹೆಚ್ಚು ದಿವಸ ನಡೆಯಲಿಲ್ಲ. ಅದನ್ನೇ ನಾವು ಜನಪ್ರಿಯ ಮಾಡ್ಬೋದು. ಹೇಗೆ ಮಂಡನ ಮಿಶ್ರ ಏನು ಹೇಳೋದು, ಮನುಷ್ಯ ಕರ್ಮಠನ ಆಗಬೇಕು. ಶಂಕರಾಚಾರ್ಯ ಏನು ಹೇಳೋದು, ಅಪ್ಪ ಬರೀ ಕರ್ಮಕ್ಕೋಸ್ಕರ ಕರ್ಮ ಮಾಡಿದ್ರೆ ಏನೂ ಪ್ರಯೋಜನ ಇಲ್ಲ. ಕರ್ಮದ ತತ್ವವನ್ನು ತಿಳಿದ ಮೇಲೆ ಕರ್ಮ ಯಾಕಪ್ಪ ಬೇಕು? ಸಂಧ್ಯಾವಂದನೆ ಮಾಡಬೇಕು 2 ಹೊತ್ತು. ಸಂಧ್ಯಾವಂದನೆ ಮಾಡಿದ್ರಿಂದ ಏನು ಸಿಗುತ್ತೋ ಅದು ಸಿಕ್ಕಿದ ಮೇಲೆ ಬಿಡುವುದಾಗೆ. ಅದನ್ನು ಕೂಡ ಜನಸಾಮಾನ್ಯರಿಗೆ ಮುಟ್ಟಿಸುವ. ಆದರೆ ನನಗೆ ಗೊತ್ತಿದೆ, ಭಾಳ ಎಣ್ಣೆ ಅವರೊಂದು ಅರ್ಥ ಹೇಳೋದು ಏನು ಸ್ಟ್ಯಾಂಡರ್ಡ್ ಆಗಿತ್ತು ಅಂತ ಅನ್ನಿಸ್ಕೊಳ್ಳೋದೇ ಕೆಲವ್ರ ಗುರಿ. ಈಗ ನೆನಪಾಯ್ತು, ಈಗ ಶ್ವೇತಕುಮಾರ ಚರಿತ್ರೆಯಲ್ಲಿ ಶ್ವೇತಕುಮಾರ ಸತ್ತು ಮಲಗಿದ್ದಾನೆ. ಒಂದು ಕರುಣಾರಸದ ಪದ್ಯ ಭಾಗವತರು ಒಂದು 8-10 ನಿಮಿಷ ಹೇಳಿದ್ದಾರೆ. ಚಪ್ಪಾಳೆ ಸೀಟಿ ಬಂದ ಕೂಡಲೇ ನಿಲ್ಲಿಸಿದ್ರು. ಅದು ರಂಜನೆ ಆಗೋದಿಲ್ಲ, ರಸಾನುಭೂತಿನೂ ಆಗೋದಿಲ್ಲ. ಕರುಣಾರಸದ ಒಂದು ಪದ್ಯವನ್ನು ಕೇಳುವಾಗ, ದೃಶ್ಯವನ್ನು ನೋಡುವಾಗ ಚಪ್ಪಾಳೆ ಹೊಡೆಯೋದು ಇಲ್ಲ, ಚಳಿನೂ ಗೊತ್ತಾಗೋದಿಲ್ಲ, ಬೆವರು ಬಂದಿದ್ದು ಗೊತ್ತಾಗೋದಿಲ್ಲ. ಅದು ತನ್ಮಯತೆ ಬೇಕು. ಹಾಗೆ ಆಧ್ಯಾತ್ಮ ಆಗಲಿ, ತತ್ವಶಾಸ್ತ್ರ ಆಗಲಿ, ಭಗವದ್ಗೀತೆ ಆಗಲಿ ಬಹಳ ಕಬ್ಬಿಣದ ಕಡಲೆಯನ್ನಾಗಿ ಮಾಡಿಕೊಡೋದ್ರಲ್ಲಿ ಏನೂ ಅರ್ಥ ಇಲ್ಲ. ಸರ್, ಈಗ ಮಲೆನಾಡಿನಲ್ಲಿಯೇ ತಾವು ಸಾಕಷ್ಟು ಕಾರ್ಯವನ್ನು ಮಾಡಿದವರು, ಅಂದರೆ ತಾಳ್ಮರ್ಲೆ ಕ್ಷೇತ್ರ ಇರ್ಬೋದು ಅಥವಾ ಸಾಹಿತ್ಯದ ಕ್ಷೇತ್ರ ಇರ್ಬೋದು. ನಿಮಗೆ ಇವತ್ತು ನೋಡುವಾಗ ಯಕ್ಷಗಾನ ಮಲೆನಾಡಿನಲ್ಲಿ ಹೇಗಿದೆ ಅಂತ ಅನಿಸುತ್ತೆ? ಮಲೆನಾಡಿನಲ್ಲಿ ಯಕ್ಷಗಾನ ತೀರಾ ಅಧೋಗತಿಗೆ ಬಂದುಬಿಟ್ಟು, ಮುಂಚೆ ಶಿವರಾಜಪುರದ ಮೇಳ ಇತ್ತು, ಮೇಘರೋಡಿ ಮೇಳ ಇತ್ತು, ಇವೆಲ್ಲ ಮೇಳಗಳು ತುಂಬ ಇತ್ತು. ಇಲ್ಲಿ ಹನ್ನಾರ ರಾಮೇಶ್ವರ ಮೇಳ ಇತ್ತು. ಈಗಿಲ್ಲ ಅವು. ಯಾಕೆಂತ ಹೇಳಿದರೆ ನಮ್ಮ ಮಲೆನಾಡಿನಲ್ಲಿ ಸಾಂಸ್ಕೃತಿಕ ಪ್ರಜ್ಞೆ ಬಹಳ ಕೆಳಮಟ್ಟಕ್ಕೆ ಹೋಗಿಬಿಟ್ಟಿದೆ.
ಶಿವರಾಜಪುರದ ಮೇಳ ನಿಂತೋಯ್ತು, ಮೇಗರಳ್ಳಿ ಮೇಳ ನಿಂತೋಯ್ತು, ಆಮೇಲೆ ಬೊಮ್ಮಲಾಪುರದ ಮೇಳ ಒಂದಿತ್ತು, ಅದು ನಿಂತೋಯ್ತು, ಹನ್ನಾರ ಮೇಳ ಇತ್ತು, ಇದು ನಿಂತೋಯ್ತು. ಮತ್ತು ಇಲ್ಲಿ ಹೊಸನಗರದಲ್ಲಿ ಧರ್ಮರಾಯರು ಅಂತಿದ್ರು, ಅವ್ರದ್ದು ಒಂದು ಅಷ್ಟು ಆಟ ಸಾಮಾನೆಲ್ಲ, ಅವರು ಇಲ್ಲ ಈಗ. ಮಲೆನಾಡಿನಲ್ಲಿ ತಾಳ್ಮದ್ಲೆ, ಹರಿಕತೆ, ಕಾವ್ಯವಾಚನ, ಆಮೇಲೆ ಯಕ್ಷಗಾನಗಳು ಎಲ್ಲ ನಿಂತು ಹೋಗ್ಬಿಟ್ಟಿದೆ ಈಗ. ಏನು ಕಾರಣ ಸರ್? ಅದಕ್ಕೆ ಕಾರಣ ಏನಂದರೆ, ಒಂದನೇದಾಗಿ ಕಲಾ ಪೋಷಕರಿಲ್ಲ. ಒಂದು ಕಾಲದಲ್ಲಿ ಕಲಾ ಪೋಷಕರು ತುಂಬ ಜನ ಇದ್ದರು. ಶಿವರಾಜಪುರದ ಮೇಳ ಶುರು ಆಯಿತಂದರೆ ಭೀಮನಕಟ್ಟೆಯಲ್ಲೊಂದು, ಮುಳುಬಾಗಿಲು ಮಠದಲ್ಲೊಂದು, ಭೀಮನಕಟ್ಟೆ ಮಠದಲ್ಲೊಂದು, ಆಮೇಲೆ ಹಳ್ಳಿಗಳಲ್ಲಿ ಆಡಿಸ್ತಿದ್ರು. ಇವತ್ತಿನ ಹಿಂದಿನ ತಲೆಮಾರಿನವರಿಲ್ಲ ಈಗ. ಇವತ್ತಿನ ತಲೆಮಾರಿನವರಿಗೆ ಅದು ಬೇಡ. ಈಗ ಉದಾಹರಣೆಗೆ ತೀರ್ಥಹಳ್ಳಿ ತಾಲೂಕಿನಲ್ಲಿ ಹಬ್ಬ ಹಾಡುಗಳು ದೀಪಾವಳಿ ಟೈಮ್ನಲ್ಲಿ, ಅದಕ್ಕೆ ನಾವು ಅಂಟಿಕೆ ಪಂಟಿಕೆ ಅಂತೀವಿ. ಅದೊಂದು ಬಹಳ ಶ್ರೇಷ್ಠವಾದಂತಹ ಸಾಮಾಜಿಕ ಸೌಹಾರ್ದವನ್ನು ಬೆಸೆಯುವ ಒಂದು ಶ್ರೇಷ್ಠ ಜಾನಪದ ಕಲೆ. ಎಷ್ಟೋ ಊರುಗಳಲ್ಲಿ ನಿಂತೇ ಹೋಗ್ಬಿಡಿ. ನಮ್ಮ ಹಳ್ಳಿಯಲ್ಲಿ ನಡೀತಿತ್ತು. ನಾನು ತೀರ್ಥಹಳ್ಳಿ ತಾಲೂಕಿನಲ್ಲಿ ಸರ್ವೀಸ್ನಲ್ಲಿರುವಾಗ 2-3 ವರ್ಷ ಆ ಒಕ್ಕಲಿಗರನ್ನು ಒಟ್ಟಾಕಿ ರಾತ್ರಿ ಇಡೀ ಓಡಾಡಿ ಅದೊಂದು ಪುನರುಜ್ಜೀವನ ಮಾಡಿದೆ ನಾನೀಗ. ನಮ್ಮ ಡಿ ಮಂಜುನಾಥ್ ಅದನ್ನು ಮಾಡ್ತಾ ಇದ್ದಾರೆ. ಆದರೆ ಅದೆಲ್ಲ ಇಳಿಮುಖ ಆಗ್ತಾಯಿದೆ. ಅಪರೂಪಕ್ಕೆಲ್ಲರೂ ಒಂದು ತಾಳ್ಮಲ್ಲೇ ಆದರೆ ಇವತ್ತಿನ ತಲೆಮಾರಿನವ್ರು ಯಾರೂ ಬರೋದಿಲ್ಲ. ಯಕ್ಷಗಾನ ಅಂತಲ್ಲ, ಇಡೀ ಸಾಂಸ್ಕೃತಿಕ ಜಗತ್ತೇ ಕುಸಿತಾ ಇದೆ. ಇಡೀ ಸಾಂಸ್ಕೃತಿಕ ಜಗತ್ತೇ ಕುಸಿತಾ ಇದೆ. ಮುಂಚೆ ಎಳ್ಳಮಾವಾಸ್ಯೆಗೆ ರವಿ ತೀರ್ಥಹಳ್ಳಿಯಲ್ಲಿ ನಾಡಿದ್ದು 19ನೇ ತಾರೀಕು ಅಲ್ಲಿ ರಾಮಕೊಂಡದಲ್ಲಿ ಸ್ನಾನ ಮಾಡೋದು ಒಂದು ಪದ್ಧತಿ. ಸಿನಿಮಾ ಟಾಕೀಸು, 2-3 ಮೇಳದ ಆಟ, 2-3 ಕಂಪನಿ ನಾಟಕಗಳು, ಎಲ್ಲದ ಹೌಸ್ಫುಲ್. 5 ಗಂಟೆಗೆ ಒಂದು ಜನ ಇಲ್ಲ ಅಲ್ಲಿ, ಎಲ್ಲ ಸ್ನಾನಕ್ಕೆ ಹೋಗ್ತಿದ್ರು. 4 ಗಂಟೆಗೆ ಎದ್ದು ಹೋಗ್ತಿದ್ರು ಸ್ನಾನಕ್ಕೆ. ಈಗ ಒಂದು ಆಟ ಆದರೂ ಕೂಡ ತೀರ್ಥಹಳ್ಳಿಯಲ್ಲಿ ಜನ ಫುಲ್ ಬರೋದಿಲ್ಲ. ತಾಳ್ಮಲೆಗಳ ಯಾಕೆ ವಿಮುಖ ಆದರು ಸರ್? ಯಾಕೆ ಈ ಸಾಂಸ್ಕೃತಿಕವಾಗಿ ತೊಡಗಿಸಿಕೊಳ್ಳುವಲ್ಲಿ ಯಾಕೆ ಜನ ಹಿಂದೇಟು ಹಾಕ್ತಾ ಇದ್ದಾರೆ, ಅಥವಾ ಯಾಕೆ ಅವ್ರಿಗೆ ಬೇಡ ಆಗ್ತಾ ಇದೆ ಅಂದರೆ, ಒಂದನೇದಾಗಿ ಒಂದು ಯಕ್ಷಗಾನ ಮಾಡಿಸೋಣ ಅಂದರೆ ಇಲ್ಲ. ನಮ್ಮ ಯೂಟ್ಯೂಬ್ ನನ್ನ ಮೊನ್ನೆ ಉಜಿರೆ ಅಶೋಕ್ ಭಟ್ರದ್ದೊಂದು ದಕ್ಷ ನೋಡಿದೆ, ಎಲ್ಲ ನೋಡ್ತೀನಿ ನಾನು. ಅವ್ರು ಹಾಗೆ ಯಾರು ನೀವೆಲ್ಲ ಮಾಡ್ತೀರಾ ಅಂತಾರೆ. ಇದು ಒಂದನೇದು, ಯಕ್ಷಗಾನದ ಕಲಾ ಪೋಷಕರು, ಕಲಾ ರಸಿಕರು, ಕಲಾ ಪ್ರೇಮಿಗಳು ಆ ತಲೆಮಾರಿನವರಿಲ್ಲ ಈಗ. ಈ ತಲೆಮಾರಿನವರಿಗೆ ಸಾಂಸ್ಕೃತಿಕವಾದ, ಸಾಹಿತ್ಯಾತ್ಮಕವಾದ, ಕಲಾತ್ಮಕವಾದ ಅಭಿರುಚಿ ಇಲ್ಲ. ಹೈಸ್ಕೂಲ್ ವಿದ್ಯಾರ್ಥಿಗಳನ್ನು ನಾನೊಂದೊಂದು ಸಲ ಸಂದರ್ಶನ ಮಾಡೋದುಂಟು. ಮುಂದಿನ ಏನಾಗ್ತೀಯ? ನಾನು ಇಂಜಿನಿಯರ್ ಆಗ್ತೇನೆ. ಆಯಿತು, ಇಂಜಿನಿಯರೇ ಆಗೋ, ಚಿಂತೆ ಇಲ್ಲ. ಡಾಕ್ಟ್ರ್ ಆಗೋ, ಸೈಂಟಿಸ್ಟೇ ಆಗೋ. ಸಾಹಿತ್ಯ ಏನಾದ್ರು ಓದ್ತಾ ಇದೆಯಾ? BA ನಲ್ಲಿ ನಾನು BA ಮತ್ತು MA, ಕನ್ನಡ MA, ಇಂಗ್ಲೀಷ್ MAನವರಿಗೆಲ್ಲ ಪಾಠ ಮಾಡಿದೆ. ಅದರ ಸಿಲಬಸ್, ಪಠ್ಯವಸ್ತು ಇದೆಯಲ್ಲ, ಹೆಚ್ಚಿನ ಶ್ರಮ ಇಲ್ಲದೆ ಪರೀಕ್ಷೆ ಪಾಸ್ ಮಾಡ್ಬೋದು. ಶಬ್ದಮಣಿ ದರ್ಪಣ ಇಲ್ಲ, ಕಾವ್ಯ ಮೀಮಾಂಸೆಯಲ್ಲಿ ಒಂಚೂರು ಇಟ್ಟಿದ್ದಾರೆ. ಆಮೇಲೆ ಶಬ್ದಾನುಶಾಸನ ಇಲ್ಲ, ಕಾವ್ಯ ಮೀಮಾಂಸೆ ಇಲ್ಲ. ಯಾಕೆಂದರೆ ವಿದ್ಯಾರ್ಥಿಗಳು ಬರೋದಿಲ್ಲ, ಕಷ್ಟ ಆದರೆ. ಆಯಿತು, ಈಗ ಯಾರೋ ಒಬ್ಬರು 4 ಜನ ಸೇರಿ ಸಂಘಟನೆ ಮಾಡಿಕೊಂಡು ಏನೋ ಒಂದು ಕಾರ್ಯಕ್ರಮ ಮಾಡಿದರು ಅಂತ ಇಟ್ಕೊಳ್ಳೋಣ. ಮಾಡಿದರೆ ಅದ್ರ ಬಗ್ಗೆ ಆಕ್ಷೇಪಗಳು, ಅಡ್ಡಿಗಳು, ಸಲಹೆಗಳು, ವಿಮರ್ಶೆಗಳು, ಕಟು ಟೀಕೆ
ಇದೆಲ್ಲ ಹೋದ ವರ್ಷ ಅಷ್ಟು ತಲೆ ಬಿಸಿ ಮಾಡ್ಕೊಂಡು ಮಾಡಿದೆ, ಈ ಮಾತೇ ಬೇಡ, ಸುಮ್ಮನೆ ಆಗ್ತದೆ. ಇದನ್ನು ಮತ್ತೆ ಕಟ್ಟೋದು ಹೇಗೆ ಸರ್? ಕಟ್ಟೋದು ಹೇಗೆ ಅಂದರೆ ಅದಕ್ಕೂ ಕಾರಣ ಉಂಟು. ಪ್ರೌಢಶಾಲೆವರೆಗೆ ಬೇಡ, ಮಿಡ್ಲ್ ಸ್ಕೂಲಿಂದ ಬಿಡೋಣ. ಪ್ರೌಢಶಾಲೆ, ಜೂನಿಯರ್ ಕಾಲೇಜು, ಡಿಗ್ರಿ ಕಾಲೇಜು, ಯೂನಿವರ್ಸಿಟಿಗಳು 4 ಇದ್ದಾವೆ. ಕನ್ನಡ ಶಿಕ್ಷಕರು ಅಂತಲೇ ಇದ್ದಾರೆ. ಅವರು ಮನಸ್ಸು ಮಾಡಬೇಕು. ಅವರು ಮನಸ್ಸು ಮಾಡಿದರೆ ಉಂಟಲ್ಲ, ಸಾಹಿತ್ಯ ವಲಯದಲ್ಲಿ ಕ್ರಾಂತಿ ಮಾಡಿಬಿಡ್ಬೋದು. ನನ್ನ ಅನುಭವ ಇದು. ನಾನು ಜೂನಿಯರ್ ಕಾಲೇಜಿನಲ್ಲಿರುವಾಗ ಅವತ್ತು ಆಟ, ವಿದ್ಯಾರ್ಥಿಗಳಿಗೆ ಹೇಳಿದೆ, ನೋಡ್ರ ಇವತ್ತೆಲ್ಲರೂ ಆಟಕ್ಕೆ ಹೋಗಬೇಕು, ನಾಳೆ ದಿವಸ ಯಾರೂ ಕಾಲೇಜಿಗೆ ಬರೋದು ಬೇಡ, ಎಲ್ಲ ಆಟಕ್ಕೆ ಹೋಗಿವೆ. ಕನಿಷ್ಠ ಒಂದು 10% ವಿದ್ಯಾರ್ಥಿಗಳು ರಾತ್ರಿ ಸಿಗ್ತಿದ್ರು. ಒಂದು ದಿವಸ ಬೇಡ ನೀವು ಬರೋದು. ನಾನು ರಿಟೈರ್ ಆದಮೇಲೆ ಒಂದಷ್ಟು ಜನ ವಿದ್ಯಾರ್ಥಿಗಳು ಸಿಕ್ಕಿದ್ರು. ಸರ್, ಶಂಭು ಹೆಗಡೆಯವ್ರು ಹೋಗ್ಬಿಟ್ರು. ಹೌದು, ನಿಮ್ಮನ್ನು ತುಂಬ ನೆನಪು ಮಾಡ್ಕೊಂಡ್ವಿ ಸರ್. ಯಾಕೆ? ಇವತ್ತು ನೀವಿದ್ದಿದ್ರೆ ಶಂಭು ಹೆಗಡೆಯವ್ರ ಬಗ್ಗೆ ಒಂದು ಪೀರಿಯಡ್ ಹೇಳ್ತಿದ್ರಿ. ಯಾಕೆ ನಿಮ್ಗೆ ಇನ್ಯಾರು ಹೇಳಲಿಲ್ವಾ ಕೇಳಿದ್ರು. ಸರ್, ಇಂಥ ವಿಚಾರದಲ್ಲಿ ನೀವು ಬಿಟ್ಟರೆ ಇನ್ಯಾರು ಹೇಳೋರು? ಬೆಳಗಾವಿ ಅಧಿವೇಶನದಲ್ಲಿ ಅಗಲಿದ ಗಣ್ಯರಿಗೆ ಶ್ರದ್ಧಾಂಜಲಿ. ಬಿ ಸರೋಜಾದೇವಿ ಹೆಸರಿಲ್ಲ ಅದರಲ್ಲಿ. ಚತುರ್ಭಾಷಾ ತಾರೆ, ಪದ್ಮಶ್ರೀ ಪ್ರಶಸ್ತಿ. ಬಿ ಸರೋಜಾದೇವಿ ಅಂತ ಹೇಳಿದರೆ ಇವತ್ತು ಅಂಥ ಒಂದು ಸಹಜ ಪ್ರತಿಭೆ ಅವರದು. ಅಳೋದಕ್ಕೆ ಗ್ಲಿಸರಿನ್ ಬೇಡ ಅವರಿಗೆ. ಪಾತ್ರದ ಗಾಂಭೀರ್ಯ, ಶಿಸ್ತು. ನಮ್ಮ ಗಣೇಶ್ ಕೊಲೆಕಾಡಿ ತೀರೋದ್ರು, ದಿನೇಶ್ ಅಮ್ಮಣ್ಣ ತೀರೋದ್ರು. ಮೊನ್ನೆ ಇವರು ಒಬ್ಬರು ಗೌಡರು ಮಹಿಷಾಸುರನ ವೇಷದಲ್ಲೇ ತೀರೋದ್ರು. ಇನ್ನೆಲ್ಲ 4 ಜನ ಯಕ್ಷಗಾನ ಕಲಾವಿದರು ತೀರೋದು. ಒಬ್ಬರದಾರ ಹೆಸರುಂಟ, ಸಂಸ್ಕೃತಿ ಸಚಿವ ಇರುವ ಈ ಸರ್ಕಾರದಲ್ಲಿ ಯಕ್ಷಗಾನ ಅಕಾಡೆಮಿಯ ಪ್ರಶಸ್ತಿ ಪ್ರದಾನಕ್ಕೆ ಆ ಸಚಿವನನ್ನು ಕರೀಲೇಬೇಕು. ಕರೀದರೆ ಅವಾಗ ಗಲಾಟೆ ಮಾಡ್ತಾನೆ. ನಮ್ಮ ಪ್ರೌಢಶಾಲಾ ಶಿಕ್ಷಕರು ಮನಸ್ಸು ಮಾಡಿದರೆ ನಮ್ಮ ವಿದ್ಯಾರ್ಥಿಗಳನ್ನು ಸಕ್ರಿಯವಾಗಿ ಅದರಲ್ಲಿ ತೊಡಗುವಂತೆ ಮಾಡೋದಕ್ಕೆ ಸಾಧ್ಯ ಉಂಟು. ಮಾಡೋದಿಲ್ಲ. ಈಗ ನಾನು ಡಿಗ್ರಿ ಕಾಲೇಜು, ಯೂನಿವರ್ಸಿಟಿ ಪ್ರೊಫೆಸರ್ಸಿಗೆಲ್ಲ ಹೇಳಿದೆ, ಒಂದು ತಾಳ್ಮೆ ಮಾಡಿಸಿ. ಶಂಭು ಶರ್ಮಾ ತೀರೋಗಿ. ಶಂಭು ಶರ್ಮಾ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಪಾಠ ಮಾಡೋರು. ಭಾಸ್ಕರ್ ಅನಂತ್ ಕುಮಾರ್ ಆರ್ಥೋಪೆಡಿಕ್ಸು. ವಿದ್ಯಾರ್ಥಿಗಳ ಹತ್ರ ಬಾಯಿ ಬಿಡೋದೇ ಇಂಗ್ಲೀಷ್ನಲ್ಲವರು. ಡಾಕ್ಟರ್ ಎನ್ ಪ್ರಭಾಕರ್ ಜೋಶಿ ಅವರು ಕಾಮರ್ಸ್ ಪಾಠ ಮಾಡೋರು ಇಂಗ್ಲೀಷ್ನಲ್ಲಿ. ಆದರೆ ವೇದಿಕೆಯಲ್ಲಿ ಒಂದು ಇಂಗ್ಲೀಷು ಅಕ್ಷರ ಬರದೇ ಇದ್ದಾಗೆ ಮಾಡ್ತಾರೆ. ಇದೊಂದು ಸಲ ತೋರಿಸಿದ್ರೆ ಯಾರೂ ಮನಸ್ಸೇ ಮಾಡಲಿಲ್ಲ. ಪ್ರತಿ ಶಾಲೆಯಲ್ಲಿ ಈಗ ಕಲಾರಂಗದವರು ಎಷ್ಟು ಕೆಲಸ ಮಾಡ್ತಿದ್ದಾರೆ. ನಮ್ಮೆದುರುಗಳು ಜೀವಂತ ಒಂದು ನಿದರ್ಶನ ಇದೆ. ಮೊನ್ನೆ ನಾನು ಯೂಟ್ಯೂಬ್ನಲ್ಲಿ ನೋಡಿದೆ, ಒಬ್ಬ ಹುಡುಗ 14 ಅಥವಾ 15 ವರ್ಷ ಒಂದು ಪಾತ್ರ ಮಾಡಿದ. ಎಷ್ಟು ಚೆನ್ನಾಗಿತ್ತ ಒಂದು ಕುಣಿತ ಅಂದರೆ, ಎಲ್ಲೂ ಕೂಡ ಆಭಾಸಗಳಿಲ್ಲ. ಚೆನ್ನಾಗಿ ಕಲಿಸ್ಯಾರ ಅವನಿಗೆ. ಎಷ್ಟು ಜನ ವಿದ್ಯಾರ್ಥಿಗಳು ಯಕ್ಷಗಾನ ಕಲಿತರು. ಅದರಲ್ಲಿ ಕನಿಷ್ಠ ಒಂದು 25% ಜನ ಆದರೂ ನಾಳೆ ಒಂದು ಹೆಸರು ಮಾಡ್ತಾರೆ. ನಮ್ಮ ಶಿಕ್ಷಕರು ಮನಸ್ಸು ಮಾಡಬೇಕು, ಪೋಷಕರು ಮನಸ್ಸು ಮಾಡಬೇಕು. ಈಗ ನಮ್ಮ ಪಟ್ಲ ಸತೀಶ್ ಶೆಟ್ಟಿಯವರು ಯಕ್ಷಗಾನವನ್ನು ಮುಂದಿನ ಪೀಳಿಗೆಗೆ ಸಂವಹನ ಮಾಡಿಸಬೇಕು ಅಂತ ಎಷ್ಟು ಪ್ರಯತ್ನ ಪಟ್ಟರು, ಎಷ್ಟು ದುಡ್ಡು ಅದಕ್ಕೆ ಚೆಲ್ಲಿದರು. ಆ ಊರಿನಲ್ಲಿ ಯಾರಿದ್ದಾರೆ ಯಕ್ಷಗಾನ ಕಲಾವಿದರು ಹುಡುಕಿಕೊಂಡು ಅವರನ್ನು ಕರೆಸಿ, ಅವರಿಗೆ ಹಣ ಕೊಟ್ಟು ಒಂದು 10 ಜನರಿಗಾದರೂ ಕಲಿಸಿ. ಆ ರೀತಿ ಮಾಡಿದರೆ ಮತ್ತೆ ಯಕ್ಷಗಾನಕ್ಕೆ ಇವತ್ತಿನ ಪೀಳಿಗೆಯವರು ಖಂಡಿತ ಬಂದೇ ಬರ್ತಾರೆ. ಮಾಡಬೇಕಲ್ಲ.
ನೀರು ಬೇಕಾ? ನೀರು ಬೇಕು. ಇದೆಯಲ್ಲೇ ಕರ್ನಾಟಕದಲ್ಲಿ ಹ್ಞೂ 9ನೇ ಕ್ಲಾಸಿಗೆ ಬರೋವರೆಗೆ ವಿದ್ಯಾರ್ಥಿನಿ ತಂದೆ ತಾಯಿಗಳು ಕರಾಟೆಗೂ ಕಲಿಸಿದ್ರು, ಸ್ಪೋರ್ಟ್ಸಿಗೂ ಕಲಿಸಿದ್ರು, ಎಲ್ಲದಕ್ಕೂ ಕಲಿಸಿದ್ರು. 10ನೇ ಕ್ಲಾಸಿಗೆ ಬಂದ ಕೂಡಲೇ ಇವತ್ತೇನಾಗಿದೆ, 100ಕ್ಕೆ 100 ಪಾಸ್ ಆಗಬೇಕು, 100ಕ್ಕೆ 100 ಅಂಕ ಬರಬೇಕು. ಅವನಿಗೆ ಸಾಂಸ್ಕೃತಿಕವಾದ ಅಭಿರುಚಿ ಏನೇ ಇದ್ದರೂ ಕೂಡ ತಂದೆ ತಾಯಿಗಳು ಬಿಡೋದಿಲ್ಲ. 100ಕ್ಕೆ 100 ಅಂಕ ಬರಬೇಕು, 100ಕ್ಕೆ 100 ಪಾಸ್ ಆಗಬೇಕು. 24 ಗಂಟೆ ಅಹೋರಾತ್ರಿ ಬರೀ 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 ಓದು 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 ಓದು. ಅದೇ ತಮಿಳುನಾಡು, ಕೇರಳ, ಆಂಧ್ರದಲ್ಲಿ ಏನು ಮಾಡ್ತಾರೆ, ಒಬ್ಬನಿಗೆ ಶಾಸ್ತ್ರೀಯ ಸಂಗೀತದಲ್ಲಿ ಆಸಕ್ತಿ ಇದೆ, ಶಾಲೆನೇ ಬಿಡಿಸ್ಬಿಡ್ತಾರೆ ಅವರು. ಕಥಕಳಿಯಲ್ಲಿ ಆಸಕ್ತಿ ಇದೆ, ಕಲಾಮಂಡಲಕ್ಕೆ ಸೇರಿಸಿಬಿಡ್ತಾರೆ. ಭರತನಾಟ್ಯದಲ್ಲಿ ಆಸಕ್ತಿ ಇದೆ, ಪದ್ಮ ಸುಬ್ರಹ್ಮಣ್ಯಂ ಎಲ್ಲಿದ್ದಾರೆ ಅವ್ರ ಹತ್ರನೇ ಶಿಷ್ಯನನ್ನು ಕಳಿಸ್ತಾರೆ. ಹೀಗಾಗಿ ಅವರಿಗೆ ಬದುಕಿನ ಸೆಕ್ಯೂರಿಟಿ ಏನು ಸರ್? ಅವರಿಗೆ ಬದುಕಿನ ಇದೇ ಸೆಕ್ಯೂರಿಟಿ ಆಗುತ್ತೆ ಅವರಿಗೆ. ಯಾಕಂದರೆ ಇವತ್ತು ಯಕ್ಷಗಾನ, ಭರತನಾಟ್ಯ, ಶಾಸ್ತ್ರೀಯ ಸಂಗೀತ, ಸುಗಮ ಸಂಗೀತ ಕಲಿತವರು ಯಾರೂ ಕೂಡ ದರಿದ್ರಾವಸ್ಥೆಯಲ್ಲಿಲ್ಲ. ನಮ್ಮ ರಾಜ್ಯ, ನಮ್ಮ ರಾಷ್ಟ್ರ ಪ್ರಪಂಚದಾದ್ಯಂತ ಬೇಡಿಕೆ ಇದೆ. ಮೊನ್ನೆ ಮೈಸೂರಿನವರೊಬ್ಬರು ಪಿಟೀಲ್ ವಾದಕರು, ಮೈಸೂರಿನಲ್ಲೇ ಇರೋದು, ಅವ್ರ ಹೆಸರು ಮರೆಸೋಯ್ತು, ಡಾಕ್ಟರ್ ಮೈಸೂರು ಮಂಜುನಾಥ್. ಅವರೊಂದು 30-40 ದೇಶಕ್ಕೆ ಹೋಗಿದ್ದಾರೆ. ಪಿಟೀಲ್ನಲ್ಲೇ ಅವರು PhD ಮಾಡಿದ್ದಾರೆ. ನಾವು ಯಾವ ವಿದ್ಯೆಯನ್ನು ಆರಾಧನೆ ಮಾಡ್ತೀವಿ ರವಿ, ಆ ವಿದ್ಯೆ ನಮ್ಮ ಕೈ ಬಿಡೋದಿಲ್ಲ, ನಮ್ಮ ಜೀವನ ಪೋಷಣೆ ಮಾಡಿಯೇ ಮಾಡುತ್ತೆ. ಅಂದರೆ ನೀವು ಹೇಳೋದು ಪ್ರತಿಭೆ ಇದ್ದರೆ ಅವಕಾಶಗಳು ಪ್ರಾಪ್ತವಾಗುತ್ತೆ, ಅದೇ ಬದುಕಿನ ದಾರಿ ಆಗುತ್ತೆ ಅನ್ನೋದು ಒಂದು ಬಗೆ. ಖಂಡಿತ. ಆದರೆ ಈಗ ನನಗೆ ಪ್ರತಿಭೆ, ಈಗ ಯಾವುದೋ ಒಂದು ಬಿಸ್ನೆಸ್, ನನಗೆ ಬಿಸ್ನೆಸ್ ಮಾಡಬೇಕು ಅನ್ನೋ ಆಸೆ ಇರುತ್ತೆ, ನಾನು ಅದರಲ್ಲಿ ತೊಡಗಿಸಿಕೊಳ್ತೇನೆ, ಆದರೆ ಯಶಸ್ವಿ ಆಗ್ತೀನಿ ಇಲ್ಲೋ ಗೊತ್ತಿಲ್ಲ. ಈಗ ನಾವು ಯಶಸ್ವಿ ಆದವರನ್ನ ಸಾಕಷ್ಟು ಜನ ನೋಡಿರ್ತೀವಿ, ಅದೇ ಫೇಲ್ ಆದವರು ಅದಕ್ಕಿಂತ 10 ಪಟ್ಟು 100 ಪಟ್ಟು ಇರ್ತಾರೆ. ಹೌದು, ಇರ್ತಾರೆ. ಸೊ ಇನ್ ಬಿಟ್ವೀನ್ ಫೇಲ್ ಆದರೆ ಅವ್ರಿಗೆ ಬದುಕಿನ ಪ್ರಶ್ನೆ ಆಗಲ್ವಾ? ಆಗತ್ತೆ. ಆದರೆ ಒಂದುಂಟು, ಏನು ಗೊತ್ತಾ, ಭರತನಾಟ್ಯ, ಯಕ್ಷಗಾನ, ತಾಳಮದ್ದಲೆ ಅಥವಾ ಯಾವುದೇ ಆಗಲಿ, ಅಲ್ಲಿ ನಮ್ಮ ಜೀವನಕ್ಕೆ ಏನು ಸಂಪನ್ಮೂಲಗಳು ಸಿಗ್ತವೆ, ನಮ್ಮ ಜೀವನ ಒಂದು ಮಿತಿಯಲ್ಲಿ, ಒಂದು ಚೌಕಟ್ಟಿನಲ್ಲಿ ತಗೊಂಡು ಹೋಗಲಿಕ್ಕೆ ಖಂಡಿತ ಸಾಧ್ಯ. ಆದರೆ ಇವತ್ತು ದುರಂತ ಏನಂದರೆ, ನಮ್ಮ ಮಿತಿ, ನಮ್ಮ ವ್ಯಾಪ್ತಿಯನ್ನು ದಾಟಿ ಆಚೆಗೆ ನಮ್ಮ ಜೀವನವನ್ನು ಕಲ್ಪಿಸಿಕೊಳ್ಳೋದಕ್ಕೆ ಹೋಗ್ತೀವಿ. ನಾವು ವಿಫಲರಾಗೋದಲ್ಲಿ. ಈಗ ಯಾರೋ ಒಬ್ಬ ಯಕ್ಷಗಾನ ಕಲಾವಿದ ಕಾರ್ ತಗೊಂಡ, ಸಾಮರ್ಥ್ಯ ಉಂಟು, ಮನೆ ಕಡೆ ಅನುಕೂಲ ಇದೆ, ಇದೆಲ್ಲ ಉಂಟು. ನಾನು ಒಂದು ಕಾರ್ ತಗೊಳ್ಬೇಕು ಅಂಥೇಳಿ ಇನ್ನೊಬ್ಬ ಹೊರಟ್ರೆ, ಕಾರ್ ತಗೊಂಡ ಸಂತೋಷ, ಓಡಾಡಲಿ, ನಾನು ಬಸ್ನಲ್ಲೇ ಓಡಾಡ್ತೀನಿ. ಇವತ್ತು ಯಾವ ವಿದ್ಯೆಗೂ, ಪೌರೋಹಿತ್ಯ ಇರಲಿ, ಅಡುಗೆ ಆಗಲಿ, ಅಡುಗೆ ಬಡಿಸೋರಾಗಲಿ, ಪೇಂಟ್ ಮಾಡೋರಾಗಲಿ, ಕೂಲಿ ಕಾರ್ಮಿಕರಾಗಲಿ, ಅವರವರ ಮಿತಿಯಲ್ಲಿ ಅವರು ಬದುಕನ್ನು ನಡೆಸಿದರೆ ಅವರ ವೃತ್ತಿಯಲ್ಲಿ ಅವರಿಗೆ ಭದ್ರತೆ 100ಕ್ಕೆ 100 ಸಿಗ್ತದೆ. ಈಗ ನಾನು ಕೆಲಸಕ್ಕೆ ಸೇರುವಾಗ ನನ್ನ ಸಂಬಳ ಒಂದು ತಿಂಗಳಿಗೆ 228 ರೂಪಾಯಿ ಸಂಬಳ. ಆವಾಗ ನನಗೆ 250 ರೂಪಾಯಿ ಜೀವನದ ರೂಪುರೇಷೆನೇ ಇರಲಿಲ್ಲ, 200 ರೂಪಾಯಿ ಒಳಗೆ ಇರ್ತಿತ್ತು. ಈಗ ಇವತ್ತು ಸೇರಿದವನಿಗೆ 20,000 ರೂಪಾಯಿ ಬರುತ್ತೆ. 20,000 ರೂಪಾಯಿ ತೊಗೊಂಡವನು ಏನು ಮಾಡ್ತಾನೆ ಗೊತ್ತಾ, ಇವತ್ತು ಬ್ಯಾಂಕಿಗೆ ಹೋಗಿ ನೋಡಬೇಕು. ಒಂದು ಕಾಲದಲ್ಲಿ ನಮಗೆ ಮ್ಯಾಕ್ಸಿಮಮ್ ಸಾಲ ಕೊಡ್ತಾ ಇದ್ದಿದ್ದು 500 ರೂಪಾಯಿ. ಆವಾಗ ಅದು ಏನೋ ಮ್ಯಾನೇಜರ್ನ ಕಾಡಿ ಬೇಡಿ ಒತ್ತಾಯ ಮಾಡಿ ಏನೇನೋ ಮಾಡಬೇಕಿತ್ತು. ಪೇ ಸರ್ಟಿಫಿಕೇಟ್ ಕೊಟ್ಟರೆ 1 ಲಕ್ಷ ಕೊಡ್ತಾರೆ.
1 ಲಕ್ಷ ಕೊಟ್ಟು ಮಾಡೋದೇನು ಕಾರ್ ತರೋದು? ಜೀವನದ ಅಲ್ಟಿಮೇಟ್ ಉದ್ದೇಶ ಕಾರ್ ತಗೊಳ್ಳೋದು. ಕಾರ್ ತಗೊಳ್ಳೋ ನೌಕರಿ ಸಿಗ್ತಾ ಕಾರು, ಸೈಟು, ಮನೆ, ಅಲ್ಲಿಗೆ ಪರಿಪೂರ್ಣ. ಅಂದರೆ ವಿಷಯದ ಬಗ್ಗೆ ಸ್ಕಿಲ್ಡ್ ಆಗೋದ್ರ ಬಗ್ಗೆ ಅಷ್ಟೊಂದು ಆಸಕ್ತಿ ಇಲ್ಲ. ಏನೂ ಇಲ್ಲ. ಈಗ ನಾನೊಂದಷ್ಟು 4 ಪುಸ್ತಕ ಇಟ್ಕೊಂಡಿದ್ದೀನಿ ಅಂತ ಅಹಂಕಾರದಿಂದ ಹೇಳೋದಲ್ಲ. ಒಂದಷ್ಟು ಶಿಕ್ಷಕರ ಮನೆಗೆ ಹೋಗೋಣ, ತಾಲೂಕು ಆಫೀಸ್ ನೌಕರಿ ಮಾಡೋರ ಮನೆಗೆ ಹೋಗೋಣ, ಅರಣ್ಯಾಧಿಕಾರಿಗಳ ಮನೆಗೆ ಹೋಗೋಣ. ಅವರ ವೃತ್ತಿಗೆ ಸಂಬಂಧಪಟ್ಟ ಗ್ರಂಥಗಳು ಎಷ್ಟಿದ್ದಾವೆ. ನಾನೊಬ್ಬ ಅರಣ್ಯಾಧಿಕಾರಿ ಮನೆಗೆ ಹೋಗಿದ್ದೆ. ರವಿ ಆನಾ ಯಲ್ಲಪ್ಪ ರೆಡ್ಡಿ ಅಂತಹ ದೊಡ್ಡ ಸಸ್ಯಶಾಸ್ತ್ರಜ್ಞರು ಬರೆದ ಒಂದು ಪುಸ್ತಕ ಬಿಸಾಡಿಟ್ಟಿದ್ರು. ಇದು ಬೇಕಾ ನಿಮಗೆ ಅಂತ. ಬೇಡ, ತಗೊಂಡೋಗಿ. ಅವರಿಗೇನು ಸಂಬಳ, ಬೇರೆ ಉಪಸಂಪತ್ತು. ಅಧ್ಯಯನ ಮಾಡುವವನಿಗೆ, ಒಬ್ಬ ಡ್ರೈವರಿಗೂ ಕೂಡ ಅಧ್ಯಯನ ಮಾಡುವಂಥದ್ದು ಇರುತ್ತೆ. ಈಗ ಅವರು ಪಿಟೀಲ್ನಲ್ಲೇ PhD ಮಾಡಿದ್ದಾರೆ ಅಂತ ಹೇಳಿದರೆ ನನಗೆ ಬಹಳ ಆಶ್ಚರ್ಯ ಆಯಿತು. ಮತ್ತು ಒಳ್ಳೆ ವಾಗ್ಮಿ, ಒಳ್ಳೆ ಇಂಗ್ಲೀಷು, ಬಹಳ ಇಷ್ಟ ಆಯಿತು ನನಗೆ. ಚಂದನದಲ್ಲಿ ಬಂದಿತ್ತು. ಡಾಕ್ಟರ್ ಮೈಸೂರು ಮಂಜುನಾಥ್ ಅಂತಾನೆ ಏನೋ. ಹಾಗೆ ಈಗ ನಾವು ಸಾಹಿತ್ಯ ಸಮ್ಮೇಳನದಲ್ಲಿ ಪುಸ್ತಕ ಪ್ರದರ್ಶನ ಎಲ್ಲ ಇರುತ್ತೆ. ಒಬ್ಬರು ಬರ್ತಾರೆ, ವೇದಿಕೆ ಕರೆದಿರ್ತಾರೆ. ಆ ಎರಡೂ ಕಡೆ ಪುಸ್ತಕದ ಅಂಗಡಿ ಮಧ್ಯೆನೇ ಬರ್ತಾರೆ ಅವರು. ವೇದಿಕೆ ಮೇಲೆ ಬಂದರು. ಸಾಹಿತ್ಯ ಉಳಿಸ್ಬೇಕು, ಸಂಗೀತ ಉಳಿಸ್ಬೇಕು, ಓದಬೇಕು. 1 ಗಂಟೆ ಮಾತಾಡಿದರು. ಅವ್ರು ಒಂದು ಪುಸ್ತಕನೂ ತಗೊಳ್ತಾರೆ, ಒಂದು ತಗೊಳ್ಳೋದಿಲ್ಲ. ಬೆಂಗಳೂರಿನಿಂದ ಕರೆಸಿರ್ತೀವಿ, ಬಸ್ ಚಾರ್ಜು, ಆಟೋ ಚಾರ್ಜು, ಊಟ, ಕಾಫಿ, ತಿಂಡಿ, ಅದು ಇದು ಎಲ್ಲ ಕೊಡ್ತೀವಿ ಅವ್ರಿಗೆ. ಒಂದು 4 ಪುಸ್ತಕ ತಗೊಂಡು ಹೀಗೆ ಹೋಗಿ ನೋಡಿ, ಇಂಥ ಪುಸ್ತಕ ನಾನು ತಗೊಂಡೆ, ಎಲ್ಲ ತಗೊಳ್ಳಿ, ಅವರು ಹೇಳೋದಿಲ್ಲ. ಸರ್, ಕೊನೆಯದಾಗಿ ನಿಮ್ಮ ಸಾತ್ವಿಕ ಪಾತ್ರಗಳನ್ನು ಸಾಕಷ್ಟು ನಾವು ನೋಡಿದ್ದೇವೆ, ಆಸ್ವಾದನೆ ಮಾಡಿದ್ದೇವೆ. ನಿಮ್ಮ ದುಷ್ಟ ಪಾತ್ರಗಳನ್ನು ನಾವು ಸರಿಯಾಗಿ ನೋಡಲಿಲ್ಲ. ಒಂದು ಸುಮ್ಮನೆ ನಮ್ಮ ವೀಕ್ಷಕರ ಪರವಾಗಿ ಅವರಿಗಾಗಿ ಒಂದು ಯಾವುದೋ ಆದರೂ ಒಂದು ದುಷ್ಟ ಪಾತ್ರದ ಒಂದು ಅರ್ಥವನ್ನು ಹೇಳ್ಬೋದಾ? ಯಾವುದು ಹೇಳೋದು? ಯಾವುದಾದ್ರು ಕಂಸಂದ್ರಿ. ಮನುಷ್ಯ ಬದುಕಲೇಬೇಕು. ತನ್ನ ಬದುಕಿನ ಅಸ್ತಿತ್ವಕ್ಕಾಗಿ, ತಾನು ಬದುಕುವುದಕ್ಕಾಗಿ ಏನು ಬೇಕಾದರೂ ಮಾಡತಕ್ಕದ್ದು ಮಾಡಲೇಬೇಕು. ಯಾಕೆ? ಒಮ್ಮೆ ಈ ದೇಹ ಬಿದ್ದು ಹೋದರೆ ಮತ್ತೆ ಇದು ಸಿಗೋದಿಲ್ಲ. ಮನುಷ್ಯ ದೀರ್ಘಾಯುಷ್ಯಾಗಿ ಬದುಕಬೇಕು, ಬಹಳ ಕಾಲ ಬದುಕಬೇಕು. ಯಾಕೆಂದರೆ ಬದುಕಿನ ಸಾರ, ಬದುಕಿನ ಸವಿಯನ್ನು ಸವಿಬೇಕು. ತಂಗಿಯ ತಲೆ ಕಡಿಯೋದಕ್ಕೆ ಹೊರಟೆ ನಾನು. ಯಾಕೆ? ಅವಳ 8ನೇ ಮಗನೇ ನನಗೆ ಮೃತ್ಯುವಾಗ್ತಾನೆ ಅಂತ. ಯಾವುದು ಅನಾರೋಗ್ಯಕರವೋ ಅದನ್ನು ದೂರ ಮಾಡ್ತೇವೆ, ಯಾವುದು ಆರೋಗ್ಯಕರವೋ ಅದನ್ನು ನಾವು ಸೇವಿಸ್ತೇವೆ. ನಮ್ಮ ದೇಹದ ಆರೋಗ್ಯ ಚೆನ್ನಾಗಿರ್ತದೆ. ಹಾಗೇ ಯಾರು ಈ ಕಂಸನಿಗೆ ಮೃತ್ಯುವೋ ಅವರಿಗೆ ನಾನೇ ಮೃತ್ಯುವಾಗ್ತೇನೆ. ಏನೋ ಭಾವ ಅಡ್ಡ ಬಂದ ಅಂತ ಉಳಿಸ್ದೆ. ನಾರದರು ಹೇಳಿದರು, ದೇವತೆಗಳು ಬಹಳ ಮೋಸಗಾರರು. 8 ಎಲ್ಲಿಂದ ಎಲ್ಲಿಗೆ ಅಂತ ನಿನಗೆ ಲೆಕ್ಕ ಹಾಕ್ಲಿಕ್ಕೆ ಬರೋದಿಲ್ಲ. 1ರಿಂದ 8 ಅದು 8ರಿಂದ 1 ಆಗ್ತದೆ. ಆದ್ದರಿಂದ 6 ಮಕ್ಕಳನ್ನು ಕೊಂದೆ. ಈಗ ಆ 8ನೆಯ ಮಗು ಎಲ್ಲೋ ಬೆಳೀತಾ ಇದೆಯಂತೆ. ಯಾರ ಮನೆಯಲ್ಲಿ ಗೊತ್ತಿಲ್ಲ. ಏನು ಹೆಸರು ಅದು ಗೊತ್ತಿಲ್ಲ.
ಆಲೋಚನೆ ಮಾಡಿದರೆ 1 ವರ್ಷ 2 ವರ್ಷ ಆಗಿರ್ಬೋದು. ಅಷ್ಟರ ಒಳಗೆ ಹುಟ್ಟಿದ ಎಲ್ಲ ಮಕ್ಕಳನ್ನು ಕೊಲ್ಲಿ ನನ್ನ ಬಂಟರಿಗೆ ಆಜ್ಞೆ ಮಾಡಿದ್ದೇನೆ. ಮೃತ್ಯುವನ್ನು ಗೆಲ್ಲುವುದಕ್ಕೆ ನಾನು ಮಾತ್ರ ಅಲ್ಲ, ನಮ್ಮ ಪಡೆಯೇ ಮೃತ್ಯುವಿನ ಪ್ರತಿನಿಧಿಗಳು. ಪೂತನಿ, ಶಕಟ, ಧೇನುಕ, ಪ್ರಲಂಬ, ಬಲ, ಅಘ, ಕೇಶಿ, ಅನಲ ಇವರೆಲ್ಲರನ್ನೂ ಕೂಡ ನಾನು ಪೋಷಣೆ ಮಾಡಿದ್ಯಾಕೆ? ನಾನು ಉಳಿಬೇಕು. ಯಾವುದಾದ್ರೂ ಇರುವೆಯ ಗೂಡನ್ನು ಒಮ್ಮೆ ನೀವು ಕಾಲಿಂದ ತುಳಿದರೆ ಎಲ್ಲವೂ ಸೇರಿ ನಮ್ಮ ಕಾಲನ್ನು ಕಚ್ತಾರೆ. ನನಗೆ ಮೃತ್ಯುವನ್ನು ಉಂಟು ಮಾಡುವ ಶಕ್ತಿ ಯಾವುದುಂಟು ಲೋಕದಲ್ಲಿ? ಎಲ್ಲೋ ಬೆಳೀತಾ ಇದ್ದಾರಂತೆ, ಬಿಡೋದಿಲ್ಲ. ಒಬ್ಬನಿಗೋಸ್ಕರ ಎಲ್ಲರೂ ಮಾರಣ ಹೋಮ ಆದರೂ ಚಿಂತೆ ಇಲ್ಲ. ನೋಡಿಕೊಳ್ಳಿ. ಬಹಳ ಚೆನ್ನಾಗಿತ್ತು ಸರ್. ಸರ್, ಇಲ್ಲಿಯವರೆಗೆ ಇಡೀ ಕಲಾಯಾನದ ನಿಮ್ಮ 50 ವರ್ಷದಲ್ಲಿ ಕಂಡುಕೊಂಡಂತಹ ಅನುಭವಗಳನ್ನು, ಆಗಬೇಕಾದ ಚಿಂತನೆಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಹೇಳಿದೆ. ತಮಗೆ ವೀಕ್ಷಕರ ಪರವಾಗಿ ಬಹಳ ಧನ್ಯವಾದಗಳು ಸರ್. ಈ ಒಂದು ಅವಕಾಶವನ್ನು ಕೊಟ್ಟಿರೋದಕ್ಕೂ ಕೂಡ ಧನ್ಯವಾದಗಳು. ನನಗೂ ಕೂಡ ಅಷ್ಟೇ. ನಾನು ಈ ಕಲಾಕ್ಷೇತ್ರದಲ್ಲಿ ಯಕ್ಷಗಾನದಲ್ಲಿ ಬಹಳ ಸಂಶೋಧನೆ ಮಾಡಿದವನಲ್ಲ, ಆದರೆ ಸ್ವಲ್ಪ ಪ್ರಾಯೋಗಿಕ ಅನುಭವ ಉಂಟು. ಅದನ್ನು ಹಂಚಿಕೊಳ್ಳೋದಕ್ಕೆ ನನಗೊಂದು ಒಳ್ಳೆಯ ಅವಕಾಶವನ್ನು ಮಾಡಿಕೊಟ್ರಿ. ಹಾಗೆ ನಿಮಗೂ ಕೂಡ ನಾನು ಧನ್ಯವಾದಗಳು, ವೀಕ್ಷಕರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೀನಿ.